ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ವಾಕ್ಯಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೊರಿಂಥದಲ್ಲಿ 3ನೇ ಅಧ್ಯಾಯದಲ್ಲಿ 25ನೇ ವಚನ. ಹಲ್ಲೆಲೂಯಾ. ಆತನು ಅಬ್ರಹಾಮನಿಗೆ, ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಉದಯ ಕಾಲದಲ್ಲಿ ಮಾತಾಡಿರುವುದೇನೆಂದರೆ, ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದೆಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಲೋಕವನ್ನು ನಾನು ಜಯಿಸಿದೆನೆಂದು ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ನಮಗೆ ಈ ಲೋಕದಲ್ಲಿ ಯಾವುದಾದ್ರೂ ಸಮಸ್ಯೆ ಬಂದಾಗ ನಾವು ದೇವರ ಬಳಿಗೆ ಹೋಗಬೇಕು. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ, ದೇವರು ನಮಗೇನು ಮಾಡ್ತಾನೆ, ಚೇಂಜ್ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಚೇಂಜ್ ಮಾಡುತ್ತಾನೆ. ಹಲ್ಲೆಲೂಯಾ. ನಾವು ಇದ್ದ ಹಾಗೆ ಇರುವುದಿಲ್ಲ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ನಾವು ಇದ್ದ ಹಾಗೆ ಯಾವತ್ತೂ ಇರುವುದಿಲ್ಲ. ಹಲ್ಲೆಲೂಯಾ. ಯಾವುದೇ ಸಮಸ್ಯೆ ಇದ್ದರೂ ಅದರ ಮಧ್ಯದಿಂದ ದೇವರು ಬಿಡಿಸಿ ಕಾಯುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಬೆಳೆಸಿ ಕಾಯುವಾತನಾಗಿದ್ದಾನೆ. ನಮ್ಮನ್ನು ಕಾಯುವುದು ಮಾತ್ರವಲ್ಲ, ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಬರೀ ನಮ್ಮನ್ನು ಕಾಯುವುದು ಮಾತ್ರವಲ್ಲ, ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಬರ್ತಕ್ಕಂಥ ಪ್ರತಿಯೊಂದು ಶೋಧನೆಯಿಂದ ಬಿಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬಿಡಿಸುವ ದೇವರಾಗಿದ್ದಾನೆ. ನಮ್ಮನ್ನು ಬಿಡಿಸಿ ಅನೇಕರನ್ನು ಸಾಕ್ಷಿಯ ಮೂಲಕವಾಗಿ ನಿಲ್ಲುವಂತೆ ಮಾಡುತ್ತಾನೆ, ಅನೇಕರನ್ನು ಸಾಕ್ಷಿಗಳನ್ನು ಹೇಳುವಂತೆ ಕೃಪೆ ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರು ನಮ್ಮ ಸಂಗಡಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಸೇನಾಧೀಶ್ವರನಾದ ಯೆಹೋವನ ನುಡಿ ಅಂತ. ಹಲ್ಲೆಲೂಯಾ. ಆತನು ನುಡಿದಿರುವುದು ನೆರವೇರುತ್ತದೆ. ಹಲ್ಲೆಲೂಯಾ. ಆತನು ನುಡಿದಿರುವುದು ನೆರವೇರುತ್ತದೆ. ಆತನು ನಮ್ಮನ್ನು ಇಕ್ಕಟ್ಟಲ್ಲಿ ಬಿಡುವಂಥ ದೇವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ನಿನ್ನೊಂದಿಗಿದ್ದೇನೆ, ನಿನಗೆ ಕೇಡು ಮಾಡಲು ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತದೆ. ನಾನೇ ನಿನ್ನೊಂದಿಗಿದ್ದೇನೆ, ನಿನ್ನನ್ನು ಕೇಡು ಮಾಡಲು ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ಯೇಸುವಿನ ವಚನ ಹೇಳುತ್ತದೆ. ಹಲ್ಲೆಲೂಯಾ. ಆ ವಾಕ್ಯ ನೆರವೇರುತ್ತದೆ. ಆ ವಾಕ್ಯ ಯಾವತ್ತಿಗೂ ನೆರವೇರುತ್ತದೆ. ಹಲ್ಲೆಲೂಯಾ. ನಾವು ದೇವರ ಸನ್ನಿಧಿಗೆ ಬರಬೇಕು, ದೇವರ ಮೊಳಕಾಲೂರಬೇಕು. ಸಮಸ್ಯೆ ಬಂದಿದೆ ಎಂದು ಭಯಪಡಬಾರದು, ಇಕ್ಕಟ್ಟಿದೆ ಎಂದು ಭಯಪಡಬಾರದು. ಯೇಸುವಿನ ನಾಮದಲ್ಲಿ ನಾವು ಬರಬೇಕು. ಯೇಸುವಿನ ನಾಮದಲ್ಲಿ ಬರುವಾಗ ಯೇಸು ನಮ್ಮನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ಯೇಸು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಇಲ್ಲೊಂದು ವಾಕ್ಯ ಹೇಳುತ್ತದೆ, ತೂ ಚಿಂತಾ मत कर मैं तेरे साथ हूँ. हालेलुया. तू चिंता मत कर, मैं तेरे साथ हूँ. तू भयभीत ना हो, मैं तेरा ಪರಮೇಶ್ವರ ಹೂँ. ಹಲ್ಲೆಲೂಯಾ. ನೀನು ಭಯಪಡಬೇಡ, ನಾನೇ ನಿನ್ನ ದೇವರಾಗಿದ್ದೇನೆಂಬುದಾಗಿ ದೇವರ ವಚನ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ, ನೀನು ಚಿಂತೆ ಮಾಡಬೇಡ, ನಾನೇ ನಿನ್ನ ಸಂಗಡಿದ್ದೇನೆಂಬುದಾಗಿ ಹೇಳುತ್ತಾ ಇದ್ದಾನೆ. ಯೆಹೋವನು ನಿಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ಯೆಹೋವ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹೇರಳವಾಗಿ ದಿನ ಪ್ರತಿಯೊಂದು ನಿಮಿಷ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ನೀವು ದೇವರನ್ನು ಸ್ತುತಿ ಮಾಡಿರಿ. ಹಲ್ಲೆಲೂಯಾ. ದೇವರನ್ನು ಸ್ತುತಿಸುವಾಗ ನೀವು ಬಂಧನೆಯಿಂದ ಬಿಡುಗಡೆ ಆಗಬಹುದು, ರೋಗದಿಂದ ಬಿಡುಗಡೆ ಆಗಬಹುದು, ಸಮಸ್ಯೆಗಳಿಂದ ಬಿಡುಗಡೆವಾಗುವುದು. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಯೇಸುವಿನಲ್ಲಿ
ಹೆಚ್ಚಾಗಿ ಭರವಸೆ ಇಟ್ಟು ಆತನ ಒಬ್ಬನನ್ನೇ ಆರಾಧಿಸಬೇಕು. ಮನುಷ್ಯನ ಮೇಲೆ ಭರವಸೆ ಇಡೋದಕ್ಕಿಂತ ಯೆಹೋವನ ಮೇಲೆ ಭರವಸೆ ಇಡಿರಿ. ಯಾಕಂದರೆ ಮನುಷ್ಯನು ಯಾವಾಗ ಬೇಕಾದರೂ ಕೈ ಬಿಟ್ಟು ಹೋಗ್ಬೋದು, ದೇವರು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ದೇವರು ನಿನ್ನ ಸಂಗಡ ಇರುತ್ತಾನೆ. ಆತನೇ ನಿನಗೆ ಆಧಾರವಾಗಿರುತ್ತಾನೆ. ಆತನು ಮಾಡಿರುವ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಮನುಷ್ಯನು ಇವತ್ತು ಮಾತು ಕೊಟ್ಟು ನಾಳೆ ಮರೆತು ಹೋಗಬಹುದು, ಆದರೆ ದೇವರು ನಿನ್ನನ್ನು ಯಾವತ್ತೂ ಮರೆತು ಹೋಗುವನಲ್ಲ. ಆತನು ಹೇಳಿದಾನೆ, ನಾನು ನಿನ್ನ ಬಳಿಗೆ ಬರುತ್ತೇನೆ, ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ ಎಂದು. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಪರಿಶುದ್ಧವಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಈ ವಿಡಿಯೋ ಮಾಡೋದಕ್ಕಾಗಿ ಭಾಗ್ಯ ಕೊಟ್ಟಿದ್ದಿ, ನಿನಗೆ ಸ್ತೋತ್ರ ದೇವರೇ. ಹೌದು ರಕ್ಷಕನೇ, ಈ ವಚನಗಳನ್ನು ಯಾರ್ಯಾರೊಂದಿಗೆ ಮಾತಾಡುತ್ತೋ ಸ್ವಾಮಿ, ಯಾರ್ಯಾರು ಕೇಳುತ್ತಾರೋ ಅವರ ಹೃದಯದಲ್ಲಿ ಮಾತಾಡು ಸ್ವಾಮಿ. ಅವರೊಂದಿಗೆ ನೀನು ಮಾತಾಡಿ ಅವರಿಗೆ ಧೈರ್ಯ ಕೊಡು, ಬಲಪಡಿಸು ದೇವರೇ. ಅವರಿಗಿರುವ ಇಕ್ಕಟ್ಟದಿಂದ, ಅವರಿಗಿರುವ ಸಮಸ್ಯೆಗಳಿಂದ ನೀವು ಬಿಡಿಸಿ ಕಾಯಿತ್ರೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೀವಿ ಸ್ವಾಮಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ. ಆಮೇನ್.